ಬಂದ್ರ? ಮತ್ತೆ ಇನ್ನೇನು ಮಾಡ್ಬೇಕಿತ್ತು? ಒಟ್ಟನ್ನು ಕುಂತ್ಕೊಂಡು ಕರ್ಕೊಂಡು ಭಜನೆ ಮಾಡ್ಬೇಕಿತ್ತೇನೆ? ಊಟ ಕೊಡು ಹೊಟ್ಟೆ ಎಸ್ತತಿ. ಯಾಕ್ರಿ ಮತ್ತ ಅಲ್ಲಿ ಏನಾರ ಅಂದ್ರನ ಅತ್ತಿಯರು ಜಗಳ ಮಾಡ್ಕೊಂಡ್ರೇನ? ಏನಿಲ್ಲ ಅಂತ ಏನಿಲ್ಲ, ಊಟ ಕೊಡು. ಅದು ಬಿಡ್ರಿ, ಪಾಪ ರಶ್ಮಿನ ಸಮಾಧಾನ ಮಾಡಿದ್ರಿಲ್ಲ. ಪಾಪಕ್ಕೆ ಎಷ್ಟು ತ್ರಾಸ ಆಗಿರ್ಬಾರ್ದಲ್ಲ. ಪಾಪನ ಕಳ್ಕೊಂಡು ಎಷ್ಟು ನೋವಾಗಿರ್ಬೇಕ್ರಿ ಆಕಿ. ನಾನು ಫೋನ್ ಹಚ್ಬೇಕಂದೆ, ಮತ್ತು ಈ ಹೊತ್ತಿನಾಗೆ ಹೆಂಗೆ ಹಚ್ಚೋದು ಬಿಡ ಅಂತೇ ಸುಮ್ಮಾದೆ ನಾನು. ನೀವು ಮಾತಾಡ್ಸಿದ್ರಿ ಇಲ್ಲ ಆಕಿನ? ಏನು ಮಾತಾಡ್ಸೋದು? ಎಲ್ಲ ಸುದ್ದಿ ಮಾಡ್ಕೊಂಡಾರ ಎಲ್ಲ. ಏನು ಹೇಳಕತ್ತೀರಿ ನೀವು? ಅದು ಯಾವುದೋ ಒಂದು ಬೀದಿ ಬೇಕಾದ್ರೆ ತಂದು ಹಾಕ್ಯಾಳ ಪಾರವ. ಪಾರವ ಅದಳಲ್ಲ, ಎಲ್ಲ ಸುದ್ದಿ ಮಾಡಕ್ಕೆ ಹಾಕ್ಯಬೇಕು. ಪಾರವ ಅದಳ, ಮುಗಿದು ಹೋತು. ಆಕೆ ಬೇಕು ಮಾಡ್ತಾಳಲ್ಲ, ಮುಗಿದು ಹೋತು. ಆಕೆ ಒಂದು ಒಟ್ಟು ಏನೋ ಒಂದು ಸುದ್ದಿ ಮಾಡ್ಯಾಳ, ಮುಗಿದು ಹೋತು. ನಾನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಆಕಿನ ರಶ್ಮಿನ, ಸುಮ್ಮನೆ ಬಂದ್ಬಿಟ್ಟೆ. ನೀವು ಏನು ಹೇಳಕತ್ತೀರಿ ಅಂತ ಅರ್ಥ ಆಗವಲ್ದ. ಇನ್ನೇನು ಕೂಸು ಸತ್ತಿದ್ದು ಕರೆನ, ಆದ್ರೆ ಅಲ್ಲಿ ಯಾವುದೋ ಒಂದು ಬೀದಿಗೆ ಬಿದ್ದಿದ್ದನ್ನ ತಂದು ಆಕೆ ಮಗ್ಳು ಹಾಕ್ಯಾರ. ಈಕಿ ಪಾರವ ಗುಂಡಾಡ್ಸಿದಾಳಲ್ಲ, ಎಲ್ಲರ ಜೊತೆ ಮಾತಾಡಿ ಎಲ್ಲ ಸುದ್ದಿ ಮಾಡ್ಕೊಂಡು ಅದಳ. ಎಲ್ಲ ಅಲ್ಲೆಲ್ಲ ಹೆಸರು ತಗೋಬೇಕಲ್ಲ, ಮತ್ತು ರೊಕ್ಕ ಸತ್ಯಕರ ಕೊಟ್ಟು ಬಂದಾಳ. ನಮ್ಮ ಕೈಲಿ ನೀಗ್ಬೇಕಲ್ಲ, ಅವ್ರಿಗೆಲ್ಲ ಕೊಟ್ಟು ಬಂದಾಳ. ಅವರು ನೋಡು, ನನಗೆ ಸಿಟ್ಟು ಭಾಳ ಬಂದ್ಬಿಟ್ಟತಿ ರಾತ. ಅಲ್ಲ, ರಶ್ಮಿ ಗಂಡ ಮಕ ನೋಡ್ತಾನ ಗಪ್ನ ಅದಾನ. ಉಷ್ಟ್ರು ನನ್ನ ಮಕ ನೋಡ್ತಾರ ಗಪ್ನ ಅದ್ರ. ಒಬ್ರಾರ ಮಾತಾಡ್ಸಿದ್ರೆ ನಾನು ರೀ ಇಂಥ ಹೊತ್ತಿನಾಗ ಯಾರಾದರೂ ಬಂದ್ಯಪ್ಪ ಬಿಟ್ಟೆಪ್ಪ ಅಂತ ಮಾತಾಡ್ಸಕ್ಕಾಗತ್ತನ್ರಿ? ನೀವು ನಿಮ್ಮ ತಂಗಿನ ಮಾತಾಡ್ಸಕ್ಕಂತ ಹೋಗಿರೋದು, ನೀವು ಮಾತಾಡ್ಸಬೇಕು, ನೀವು ಸಮಾಧಾನ ಮಾಡಬೇಕು. ಯಾವ ಸಮಾಧಾನ ಇಲ್ಲ, ಏನಿಲ್ಲ, ಎಲ್ಲರೂ ಚಂದ ಅದಾರ. ಯಾವುದೋ ಒಂದು ಮಗು ತಂದು ಹಾಕೊಂಡಾರ. ನಾನು ನೋಡಕ್ಕೂ ಹೋಗಲಿಲ್ಲ, ನನಗೆ ಬೆಲೆನೇ ಕೊಡಲಿಲ್ಲ ಅಲ್ಲಿ ಯಾರು. ನಾನು ಆ ಅಮ್ಮನ ಇಳಿಸಿ ಸುಮ್ಮನೆ ಬಂದ್ಬಿಟ್ಟೆ ನಾನು. ರೀ ನಿಮಗೇನಾದ್ರೂ ಬುದ್ಧಿ ಇದೈತಾ? ನಿಮ್ಮ ಸ್ವಂತ ತಂಗಿರಿ ಇಲ್ಲಿ ಮಠ ಬಂದು ನಮ್ಮನ್ನ ಮಾತಾಡ್ಸಿ ಹೋಗಿಲ್ಲ ಅಂದ್ರೆ ರಶ್ಮಿಗೆ ಎಷ್ಟು ತ್ರಾಸ ಆಗಾಕಿಲ್ಲ? ಇರ್ಲಿ ಬಿಡ್ರಿ, ಏನೋ ಒಂದು ಮಾಡಿರಲ್ಲ, ಮತ್ತೆ ಆಕೆಗೆ ಜೀವಕ್ಕೆ ಅಪಾಯ ಅಂತ ಇರುತ್ತಿರ್ಬೇಕು, ಅದಕ್ಕೆ ಆ ಖುಷಿನ ತಂದು ಹಾಕ್ಯಾರ. ಚಲೋ ಆತಲ್ಲನ? ಏನ್ರಿ ಯಾಕ್ರಿ ಇತ್ತೀಚೆಗೆ ಹಿಂಗತಿ ಆಗಿರಿ ನೀವು? ಅಯ್ಯಯ್ಯೋ, ಹಂಗಾದ್ರೆ ರಶ್ಮಿ ಖುಷಿ ಸತ್ತತಿ ಯಾವ್ದೋ ಅನಾಥ ಖುಷಿನ ತಂದು ದಬ್ಬಾಕಂದಾರ. ಅಯ್ಯ ದೇವ್ರೇ, ಮುಗಿತ್ತು ಹಂಗಾರ ಕತಿ. ಒಬ್ಬರು ಮುಂದೆ ಹೇಳಿಲ್ಲ. ಎಲ್ಲ ಮಾಡ್ಕೊಂಡಾರ. ನನಗೆ ಏನು ತಲೆ ಕೆಟ್ಟತಿ. ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲನ ಬರೀ ಪಾರವ ಒಂದು, ಎಲ್ಲಿ ಹೋದ್ರೂ ಪಾರವ ಒಂದು ಹವ. ಆಚೆಗೆ ಹೋದ್ರು ಪಾರವ, ಈಚೆಗೆ ಹೋದ್ರು ಪಾರವ. ನಮ್ನ ಯಾರು ಮಾತಾಡ್ಸಂಗೇ ಇಲ್ಲ. ಯಾರು ಮಾತಾಡ್ಸಲ್ಲ ನಮ್ಮನ್ನ. ಮತ್ತು ನನಗೆ ಅದನ್ನ ಹೇಳ್ತಾರ, ಯಾರ ಹತ್ರನೂ ಹೇಳ್ಬಾರ್ದು ಅಂತ. ಕೂಸತ್ತೈತಿ ತಂದು ಒಂದು ಯಾವುದೋ ಬಾನಾತ್ ಮಗನ್ ತಂದು ಹಾಕಿವಿ ಅಂತಿ. ಪಾರವ ದಾರೆ ಬರೋ ಮುಂದೆ ಹೇಳ್ತಾರ, ಆಕಿ ಹೇಳ್ದಂಗೆ ನಾ ಕೇಳ್ಬೇಕು. ರೀ ನಿಮ್ಗೇನ ಆಗೈತ್ರಿ ಕರೆ ಹೇಳ್ಬೇಕಂದ್ರೆ? ಆಯ್ತು, ಒಂದು ಮಾತು ಹೇಳ್ತೀನಿ, ಅದನ್ನೆಲ್ಲ ತಲೆಗಿಂತ ತೆಗೆದು ಹೋಗಿರಿ. ಈ ವಿಚಾರನ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ, ಇಲ್ಲಿಗೆ ಮುಗಿಸ್ಬಿಡ್ರಿ. ಕೂಸು ಹೆಂಗೈತಿ ಅಂದ್ರೆ ಆರಾಮೈತಿ, ಇಷ್ಟು ಹೇಳ್ಕೊಂತ ಹೋಗ್ರಿ. ಇದಕ್ಕೆ ಹೆಚ್ಚಿಂದ ನಾ ಏನು ಹೇಳಂಗಿಲ್ಲ. ಆದ್ರೆ ಒಂದು ತಪ್ಪು ಮಾಡಿದ್ರಿ ನೀವು. ಎಷ್ಟೇ ಆದ್ರೂ ಆಕಿ ನಿಮ್ಮ ತಂಗಿ, ಹೋಗಿ ಮಾತಾಡ್ಸ್ಕೊಡ್ಬೇಕಿತ್ತು. ಮುಂದಾಕಿ ಏನು ಅನ್ಕೊಳಕ್ಕಿಲ್ಲ ನಿಮ್ಮ ಬಗ್ಗೆ. ರಶ್ಮಿಗೆ ಎಷ್ಟು ಮನ್ಸಿ ತಾಪಾಗುತ್ತೆ? ಎಲ್ಲ ಗೊತ್ತೈತಿ ಬಿಡು. ಎಲ್ಲ ರೊಕ್ಕಿದ್ದಾರ ಹತ್ರ ಜೈ ಜೈ ಅಂತಾರ. ಸುಮ್ಮನೆ ನಮ್ಮ ತಲೆ ಬಿಸಿ ಮಾಡ್ಬೇಡ ನೋಡ್ರ. ಅದ ಊಟ ಕೊಡು ನನಗೆ. ಏನು ಬಿ ಒಂದು ನಮ್ಮನ್ನ ಹೇಳಕತ್ತಾರ. ಮೊದ್ಲಕ್ಕೆ ಏನಂದ್ರು, ಇಲ್ಲ ಕೂಸು ಸತ್ತೈತೆ ಅಂದ್ರಿ ರಶ್ಮಿದು. ಈಗ ನೋಡಿದ್ರೆ ಬದುಕೈತೆ ಅಂತ ಹೇಳ್ತಾರೆ. ಏನು ಬೇವಿದೆ? ನನಗೂ ಒಂದು ಅರ್ಥ ಆಗವಲ್ವ, ಏನಂತ ಅರ್ಥ ಆಗವಲ್ದು. ಅತ್ಕೊಂತ ಹೋಗ್ಲಿ ನಿಮ್ಮಮ್ಮ, ಇಲ್ಲ ಖುಷಿಗೇನೂ ಆಗಿಲ್ಲ ಅಂತೇಳಿ ಅಂತಂದ್ರು, ಸೀರಿಯಸ್ ಇತ್ತಂತ, ಅದಕ್ಕೆ ಹಂಗತಿ ಹೇಳಿಬಿಟ್ರಂತ ಅಂತ ಅಂದರು. ಶ್ರೀಧರಣ್ಣ ಅಲ್ಲಿ ನಿಂದಿರ್ಬೇಕಿಲ್ಲ, ಆ ಅಮ್ಮನ ಬಿಟ್ಟಾನು ಹಂಗೆ ಬಂದ್ಬಿಟ್ಟಾನ. ಏನಾಯ್ತು ಏನು ಕತಿನ? ಯಾರು ಏನೋ ನೆಟ್ಬಿಟ್ಟಾಗ ಹೇಳವಲ್ರ, ಏನಂತ ಒಂದು ಗೊತ್ತಾಗವಲ್ದು ನನಗೆ. ನೀವಿಬ್ಬರು ತಾಯಿ ಮಗಳಿಗೆ ಏನು ಗೊತ್ತೈತಿ? ಏನು ಗೊತ್ತು ಮಾಡ್ಕೊಡ್ತಾರ ಅವರು ತಾಯಿ ಮಗಳು. ಏನು ಬೇಕಿಗವ ನಿನ್ನ ಮಾತಿನ ಅರ್ಥ? ನಿಮಗನ ತಾಯಿ ಮಕ್ಕಳು ಮಕ್ಕಳ ಟೋಪಿ ಚಂದ ಹಾಕ್ತಾರೆ ತಗೋ. ಆಕೆದ ಅಲ್ಲಿ ಪಾರವ ಈ ಅಂಕರು ದೊಡ್ಡ ನೌಕರಿ ತೊಗೊಂಡ. ಆಕೆಗೆ ಅಂಕರು ಕಣ್ಣು ನೆತ್ತಿ ಮೇ ಬಂದವು. ಏನು ಸುಮಿತ್ರವ, ಆಕೆ ನೀ ಮಾಡಿದ್ದೆಲ್ಲ ಹೊಟ್ಟೆಗಿಟ್ಟ. ಆಕೆ ಮೆಲ್ಲಗದಳ, ಎಲ್ಲ ಮೆಲ್ಲಗ ಚಲೋ ಮಾಡ್ಯಾಳ. ನಮ್ಮ ಅಕ್ಕನ ಬಗ್ಗೆ ಹಂಗತಿ ಮಾತಾಡ್ಬೇಡವ. ಸುಮ್ಮನೆ ನೀನು ಹಾಲಾಗ ಹುಳಿ ಹಿಂಡು ಕೆಲಸ ಮಾಡಬೇಡ. ನಾ ಯಾಕೆ ಹಾಲಾಗ ಹುಳಿ ಹಿಂಡು ಕೆಲಸ ಮಾಡಲಿ ಅವ್ವ? ನಿಮ್ಮ ಜೀವನಕ್ಕೆ ನೀವು ಹುಳಿ ಹಿಂಡ್ಕೊಳಕತ್ತೀರಿ. ನಿನ್ನ ಮಗ ಅಲ್ಲೇ ಕೆಲಸದಾಕೆ ಅಲ್ಲ ಈಗ, ಮತ್ತೇನು ಕೆಲಸದಾಕಿನ? ಆಕೆಂಕರು ಪಾರವ ಇತ್ತನ ಕಡಿ ತೆಗೆದಿತ್ತ ಹಾಕಂಗಿಲ್ಲ. ಈಗೆಲ್ಲರೂ ಆಕೆ ದೊಡ್ಡ ನೌಕರಿ ತೊಗೊಂಡ್ಬಿಟ್ರ. ಪಾರವ ಎಲ್ಲರೂ ಪಾರವ ಅಂತ ಚಲೋ ಮಾಡಿಬಿಟ್ರ. ನಿನ್ನ ಮಗಳನ್ನ ಆ ಹಳೆ ನಾಯಿ ಮೋಸ ನೋಡಂಗಿಲ್ಲ. ಆಕೆಗೆ ಪಾರವಾಗ ಇದ್ದಲ್ಲಿನ ಎಲ್ಲ ತಂದು ಕೊಡ್ಬೇಕು. ಎತ್ತಿ ನಮ್ಮ ಅಕ್ಕನ ಬಗ್ಗೆ ಹಂಗತಿ ಮಾತಾಡಬೇಡ ನೀನು. ಆಕೆ ಕೆಲಸ ಮಾಡ್ತಾಳ, ನಮ್ಮ ಅಕ್ಕ ಖಾಲಿ ಇದ್ಲಂದ್ರೆ ಮಾಡೇ ಮಾಡ್ತಾಳ. ಆಕೆಗೂ ಮತ್ತು ಕೆಲಸ ಇರ್ತಾವು. ಹುಚ್ಚಿದಿ ನೀನು. ಈಗ ಗೊತ್ತಾಗಂಗಿಲ್ಲ. ಎಲ್ಲರೂ ಪಾರವ ಅಂತಾರಲ್ಲ, ಮುಂದೊಂದು ದಿನ ಗೊತ್ತಾಕತಿ. ಪಾರವನ ಮಕ್ಕಳು ಎಲ್ಲಿರ್ತಾರ, ರೇನವನ ಮಕ್ಕಳು ಎಲ್ಲಿರ್ತಾರ, ಅವಾಗ ಗೊತ್ತಾಗುತ್ತೆ ಈ ವ್ಯತ್ಯಾಸ. ಪಾರವನ ಮಕ್ಕಳು ದೊಡ್ಡ ದೊಡ್ಡ ಸಾಲಿ ಓದ್ತಾರ ಮುಂದೆ. ನಿನ್ನ ಮಕ್ಕಳು ಎಲ್ಲಿರ್ಬೇಕಲ್ಲೇ. ಪಾರವೇನ ನಿನ್ನ ಮಕ್ಕಳಿಗೆ ದೊಡ್ಡ ದೊಡ್ಡ ಸಾಲಿ ಹಸ್ತಾಳ ಅಂತ ಮಾಡ್ಯಾನ? ನಿಮ್ಮ ನೊಟ್ರು ತನ್ನ ಕಾಲಾಗ ಇಟ್ಕೊಂತಾಳ ಆಕಿ. ಇಲ್ಲ ನಮ್ಮ ಅಕ್ಕ ಹಂಗತಿ ಮಾಡಂಗಿಲ್ಲ. ನಿಮ್ಗೊಬ್ಬರಿಗೆ ಮಂಕಕ್ಕೆ ಓದತಿ, ನಿಮಗೇನೂ ಅರ್ಥ ಆಗಲ್ಲ. ಈಗ ನೋಡು, ರಶ್ಮಿ ಕೂಸು ಸತ್ತಿದ್ದ ಕರೆ ಐತಿ. ಆಗ ಇಲ್ಲ, ಮತ್ತು ನಾವು ಫೋನ್ ಹಚ್ಚಿದ್ವಲ್ಲ, ನಮ್ಮ ರೇನವನು ಫೋನ್ ಹಚ್ಚಿದ್ಲು. ಖುಷಿಗೆ ಏನೂ ಆಗಿಲ್ಲ ಅಂತ, ಸ್ವಲ್ಪ ಸೀರಿಯಸ್ ಇತ್ತಂತ, ಏನೂ ಆಗಿಲ್ಲ ಅಂತ, ಈಗ ಆರಾಮಾಗಿತ್ತಂತ. ಶ್ರೀಧರ ಹಿಂತಿ ಕೂಡ ಮಾತಾಡಕತ್ತಿದ್ದ. ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಬಂದಿನಿ.
ಅಲ್ಲೇ ಬೇಕು ಯಾಕೆ ಕೂಸ್ಬಿಟ್ಟು ಸತ್ತಿದ್ಲಂತ ಆ ಕೂಸಿನ ತಂದು ರಶ್ಮಿ ಮಗ್ಳು ಹಾಕ್ಯಾರ. ರಶ್ಮಿಗೂ ಗೊತ್ತಿಲ್ಲ. ಆಕೆನೋ ರಶ್ಮಿಗೆ ವಿಷಯ ಹೇಳಿದ್ರೆ ಹುಚ್ಚಿಡಿತಿತ್ತಂತ. ಅದಕ್ಕೆ ಈಕೆ ಪಾರವರ ಅಲ್ಲ. ಅಯ್ಯಯ್ಯವ್ವ, ನಿಮ್ಮ ಅಕ್ಕ ಪಾರವ್ ಕೂಡಿ ಇದನ್ನೆಲ್ಲ ಕತಂತ್ರ ಮಾಡ್ಯಾರ ನೋಡು. ಬೀಗುರ್ ಪಿಲ್ಲಿನೂ ತುಂಬ್ಯಾರ. ಈಗೇನ ನಿಮ್ಮ ಅಕ್ಕ ಅಲ್ಲಿ ಒಂದು ತಿಂಗಳು ಇರ್ತಾವ ಅಂತ ನೋಡಿ ಬಾಣಿತನ ಮಾಡಕ್ಕೆ. ಇಲ್ಲೇ ಮನ್ಯಾಗ ಸೌರ್ ಸೈಡವ್ರು ಯಾರು ನೀನ ಮಾಡ್ಬೇಕಲ್ಲ. ಇತ್ತಾಗ ಖುಷಿನ ಕಟ್ಕೋಬೇಕು. ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಹಾಕಬೇಕು. ಏನು ಈಕೆ ಏನೋ ಶ್ರೀಧರ್ನ ಹೆಂಡತಿ ಆಯ್ತು ತನ್ನ ಕಡ್ಡಿ ತೆಗೆದು ಇತ್ತ ಹಾಕಂಗಿಲ್ಲ. ಆಕೆರೆ ಏನು ಅಡುಗೆ ಮಾಡೋಕ್ಕೆಲ್ಲ ಹೊಟ್ಟೆ ಅದೇನಂತೆ ಕುಂತು ಬಿಡ್ತಾಳ. ಎಲ್ಲ ನಿನ್ನ ತಲೆ ಮ್ಯಾಗನ ಎಲ್ಲ ಹೊಟ್ಟೆಗೆ ಇಟ್ಟಾಳ. ನಮ್ಮ ಸುಮಿತ್ರವ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮೇವು ಮಿಸಕ್ಕದಾಳ ಆಕಿ. ಹಾಗಬೇ ಸುಮ್ಮನೆ ಏನಾರ ಕೇಳಿಸ್ಕೊಂಡು ಏನಾರ ಮಾತಾಡ್ಬೇಡ ಬೇಚಿಗವ. ಸುಮ್ಮನೆ ನಮ್ಮ ಮನಸ್ಸು ಹೊಡಿಬೇಡವ. ಈಗ ಚಂದಗದೀವಿ ನಾವು. ಯವ ಮುಂದೂ ಚಂದಗಿರಿವ. ನಮ್ಗೆ ಯಾಕೆ ಬೇಕು? ಸತ್ಯ ಹೇಳಿದ್ರು ಮಂದಿ ನಂಬಂಗಿಲ್ಲ. ಮೊನ್ನೆ ನಿನ್ನ ಮಗಗೆ ಹೆಣ್ಣು ಕೊಡಕ್ಕೆ ಬಂದರು. ಯಾರ ಮಕ್ಕ ನೋಡಿ ಬಂದರು? ಪಾರವನ ಮಕ್ಕ ನೋಡಿ ಬಂದರು. ನಿಮ್ದು ಅಂತ ಏನೈತಿ? ನಿನ್ನ ಗಂಡ ಅಂಕುಡಿ ಇದ್ದು ಬದ್ದು ರೊಕ್ಕ ಎಲ್ಲ ಅವ್ರಿಗೆ ಸುರಿದ. ನಾಳೆ ಆಸ್ತಿ ಒಳಗೆ ಆಕೆ ಮಗ ಬಿಡ್ತಾನ ನಾನು ಶ್ರೀಧರ. ಸುಮಿತ್ರ ಅವನ ಮಗ ಸರ್ರೇ ಪಾಲು ತೊಗೊತಾನ. ನಮಗೂ ಬರೋಬ್ಬರಿ ಪಾಲು ಕೊಡ್ರಿ ಅಂತಾನ. ಅವಾಗ ಏನು ಮಾಡ್ತಿ? ಅವ್ರೇನು ಬಿಡ್ತಾರನ? ಇವ ಅನ್ನ ಹಾಕಿದ್ದು ರೊಕ್ಕ ಹೋತು ಹಳ್ಯಾಗ ಹುಂಚೆಂತ ತೊಳೆದಂಗೆ. ಮುಂದೇನು ಪಾರವ್ ನೋಡ್ತಾ ಅಂತ ಮಾಡ್ಯಾನ? ಪಾರವನ ಸಾಲಿ ಕಲಿಸೋದು ಯಾಕೆ ಬೇಕು? ಆಕೆ ಚೈತ್ರವನ್ನ ಕಲಿಸೋದು ಯಾಕೆ ಬೇಕು? ಅವ್ರ ಮಕ್ಕಳಿಗೆ ಮಾಡ್ತಾನೆ. ಮುಂದೆ ನಿಮ್ದು ಆಕೆ ಸುಮಿತ್ರ ಗೆದ್ಲು. ನಿಂದು ನೋಡ್ಕೊರಿ ಯಾವ ಸರೋಜಿವ. ಹೇಳಿದ್ರೆ ಅರ್ಥ ಮಾಡ್ಕೊಳಂಗಿಲ್ಲ ನೀನು. ರೇಣಿ ನಿಂದಂಕ್ರು ಮುಂದೆ ಭಾಳ ವಜ್ಜೆ ಐತಿ ಜೀವನ. ಎಲ್ಲ ಆಕಿ ಕಾರ್ ತೊಗೊಂತಾಳ. ಆಕಿಗೇನು ಕಡಿಮೆ? ಎಲ್ಲ ಮಾಡ್ತಾಳೆ. ಇನ್ನು ಊರಾನ ಮಂದಿ ಸತ್ಯಕರ ಆಕಿನ ಮಾತಾಡ್ಸ್ತಾಳೆ. ನಿಮ್ದೇನು ನಡೆಯಂಗಿಲ್ಲ ನೋಡು. ಈಟ ಹೋಗ್ಬಿಡುದು ನೀವು ತಾಯಿ ಮಕ್ಕಳು. ಆಕೆ ಸುಮಿತ್ರವು ಎಲ್ಲ ಹೊಟ್ಟೆಗಿಟ್ಟಾಳ. ನೀ ಮಾಡಿದ್ದು ಹಿಂದಕ್ಕೆ ಮಾಡಿದ್ದು. ಈಗ ಆಕಿ ನೀನು ಮುಂದೆ ನಿಮ್ಮನ್ನ ಕಾಲಂಕಸ ಮಾಡ್ಕೊಂಡು ಇಟ್ಕೊಂತಾಳ ನೋಡ್ಬೇಕಂದ್ರೆ. ನಾ ಹೇಳೋದು ನಿಮ್ಗೇನ ಅನ್ಸುತ್ತಾ? ಮುಂದೊಂದು ದಿನ ನಿಮ್ಗೆ ಗೊತ್ತಾಗುತ್ತವ. ನಿಮ್ಮ ಕಾಲ ಮ್ಯಾಗ ನೀವು ಕಲ್ಲು ಹಾಕೊಂತೀರಿ. ನನ್ನ ಮಾತು ಕೇಳ್ರಿ. ಈಗ ಒಂದು ಹೇಳ್ತೀನಿ ಸರೋಜವಿನಿ, ಹೋಗಿ ನೀನು ಪಾರವನ್ನ ಕೇಳು. ಈಗ ಹೆಂಗಾದ್ರು ನಮ್ರೇನೋ ಸಾಲಿ ಕಲ್ತಾವ ಇಲ್ಲ? ಕೇಳು. ಆಕೆಗೆ ಒಂದು ನೌಕರಿ ಕೊಡ್ಸಕ್ಕೆ ಈಕೆ ಕೈಯಾಗ ಅಧಿಕಾರ ಇರ್ತದೆ. ಏನಾರು ಒಂದು ನೌಕರಿ ಕೊಡಿಸ್ತಾಳ. ಕೇಳು. ನೌಕರಿ ಕೊಡಿಸವ ಒಂದು ನನ್ನ ಮಗಳಿಗೆ ಅಂತ ಕೇಳು. ಆಕೆ ಮಾಡಿಸ್ಕೊಟ್ರೆ ಕೇಳ್ಬೇಕಂದ್ರೆ ಆಗಂಗಿಲ್ಲ. ಹಂಗೆ ಹಿಂಗೆ ನೆಪ ಹೊಡ್ತಾಳ ನೋಡಬೇಕಂದ್ರೆ ಆಕೆಗೆ ಪಾರಿಗೆ ತಾನೊಬ್ಬಕ್ಕೆ ಮುಂದಿರ್ಬೇಕು. ತಾನೊಬ್ಬಕ್ಕೆ ಚಂದ ಇರ್ಬೇಕು. ಎಲ್ಲರೂ ಅವಮಾನ ಮಾಡ್ಯಾರಲ್ಲ ಅವನ್ನೆಲ್ಲ ಮನಸ್ಸಿನಾಗ ಇಟ್ಟಾಳಾಕಿ. ಅಕ್ಕಿ ತಾಯಿನೂ ಮನಸ್ಸಿನಾಗ ಇಟ್ಟಾಳಾಕಿ. ಈಗ ತನ್ನ ಕೈಯಾಗ ಆಡಾಟ ಬಂದ ತೇಬಿಸ್ಬಿಟ್ಟಾಳ ನೋಡಿ. ಈಗ ನೋಡ್ವಾ ಹೆಂಗೆ ತಿಳ್ಕೊಂತಿರ್ತೀವಿ. ಮತ್ತೇನಾರು ಹೇಳೋಣ ನೋಡು. ಮನೆ ಮುರಿಕಿ ಮನೆ ಹೊಡ್ಯಾಕೆ ಬಂದಾಳ ಅಂತ ಹೇಳ್ಕೊತೀರಿ. ನಿಮ್ಮ ಜೀವನ ನೀವು ಹೆಂಗೆ ಮಾಡ್ಕೊತೀರಿ ನೋಡು. ನನಗೆ ತಿಳ್ದಕ್ಕೆ ನಾ ಹೇಳಿ ನಮ್ದೇನವ ಕೊಟ್ಟ ಮನೆಗೆ ಹೋಗಿವೆ. ಕರೆದಾಗ ಬರ್ತೀವಿ. 2 ದಿನ ಇರ್ತೀವಿ ಹೊಕ್ಕಿವಿ ಅಷ್ಟೇ. ಅವ್ವ ಆಕೆ ಅತ್ತಿ ಮಾತು ಕೇಳಕ್ಕೆ ಹೋಗ್ಬಿಡಕ್ಕೆ. ಅತ್ತೆ ಹಂಗೆ ಇಲ್ಲ. ನನಗೆ ಯಾಕೋ ನಿಮ್ಮ ಅತ್ತಿ ಕರಿ ಹೇಳಕತ್ತ ಅಂತ ಅನಿಸ್ತತಿ. ಅಲ್ಲ ವಿಚಾರ ಮಾಡು. ಕೂಸು ಸತ್ತೈತೆ ಅಂತಂದ್ರು. ಅದಕ್ಕೆ ನಿಮ್ಮಮ್ಮ ಓಡ್ಕೊಂತ ಹೋದ್ಲು. ಏಕದೊಂಕ ಹೆಂಗೆ ಬದುಕ್ತದ? ನಮ್ಮ ಮುಂದೆ ಸುಳ್ಳು ಹೇಳಿದ್ರು ನೋಡು ನಿಮ್ಮ ದೊಡವ ಪಾರವ. ಯಾಕ ನಮ್ಮ ಮುಂದೆ ಕರಿ ಹೇಳ್ಬೇಕಿತ್ತು? ನಾವು ಏನು ಮಾಡಿದ್ರು ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ನನಗೆ ಗೊತ್ತಾಗ್ತವ. ನಿಮ್ಮ ಅತ್ತೆ ಹೇಳೋದು ಬರೋಬ್ಬರಿ ಐತಿ. ನೀನು ಒಂದಿಟ್ಟು ಇನ್ನು ಹತ್ತಿಗಿರು ತಡಿ. ಇನ್ನೊಂದು ಮಾತು ಕೇಳ್ತೀನಿ. ನೌಕರಿದು ಮಾತಾಡ್ತೀನಿ ಸುಮ್ಮರು. ಇನ್ನೂ ಸಿರ್ಪತಿ ಅವ್ರು ಬಂದಿಲ್ಲ? ಇಲ್ಲಕ್ಕ. ಯಾಕೆ ಏನಾಯ್ತು? ಅದು ಯಾಕೆ ಒಂದು ಸ್ವಲ್ಪ ಅಮೌಂಟ್ ಒಳಗೆ ವೇರಿಯೇಷನ್ ಬರಾಕತ್ತೈತಿ. ಎಲ್ಲ ಚೆಕ್ ಮಾಡಿದೆ. ಅದು ಮತ್ತೆ ವೇರಿಯೇಷನ್ ಬರಾಕತ್ತೈತಿ. ಅದಕ್ಕೆ ಒಂದು 3 ಲ್ಯಾಕ್ ಡಿಫ್ರೆನ್ಸ್ ಬರಾಕತ್ತೈತಿ. ಅದಕ್ಕೆ ಕೇಳಬೇಕಿತ್ತು. ಅಕ್ಕ ನಾ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡವ. ಇಷ್ಟು ದಿನ ಎಲ್ಲಿ ಡಿಫ್ರೆನ್ಸ್ ಆಗಿಲ್ಲ. ಈಗ ಡಿಫ್ರೆನ್ಸ್ ಆಗಕತ್ತಂದ್ರೆ ನೀನೇ ವಿಚಾರ ಮಾಡು. ಮಾವ ಹೆಂಗದಾನಂತೇಳಿ. ಯವ್ವ ಯಾಕ ಯಾರು ಬದಲಾಗ್ಬೋದು, ಆದರೆ ಮಾವ ಮಾತ್ರ ಬದಲಾಗಲ್ಲ. ಅವ್ರು ಬದಲಾಗ್ಯಾರ ಬಿಡು. ಅಲ್ಲ ಈಗ ನಾವು ಅವರ ತೊಗೊಂಡಾರ ಅಂತೇಳಿ ನಮ್ಮ ಹತ್ರ ಏನೋ ಸಾಕ್ಷಿ ಐತಿ. ಹೆಂಗೋ ಏನೋ ಆಗಿರ್ಬೇಕಲ್ಲ. ಸಿರ್ಪತಿ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಏನಿಲ್ಲಕ್ಕ, ನನಗೆ ಗೊತ್ತೈತಿ. ನಾನು ಹೇಳ್ತೀನಿ ನೋಡು. ಅದಕ್ಕೆ ಮನೆಯಾಗ ತಣ್ಣಗೆ ಬೀಳಿ ಅಂದ್ರೆ ನೀವು ಇಬ್ಬರು ಎಲ್ಲಿ ನನ್ನ ಮಾತು ಕೇಳ್ತೀರಿ? ಅವ್ರನ್ನ ಅಲ್ಲಿ ಕಳಿಸ್ರಿ ಇಲ್ಲಿ ಕಳಿಸ್ರಿ ಎಲ್ಲದಕ್ಕೂ ಓಡಾಡಿಸ್ತೀರಿ. ಅವರಿಗೆ ಬೇಕಾಗಿರೋದ ಅದು ಮಾವರಿಗೆ. ಮತ್ತು ಎಲ್ಲ ಆಡಳಿತ ತಮ್ಮ ಕೈಯ ತಗೊಂಡು ಮತ್ತು ನಿಮ್ಮನ್ನ ಚಿಮ್ತಾರ. ನಾ ಹೇಳಿದ್ರೆ ಅರ್ಥನ ಮಾಡ್ಕೊಳಂಗಿಲ್ಲ ನೀವು. ಏನಂತ? ಅದೇನೋ ರೊಕ್ಕದಾಗ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದತ್ತಂತ ನೋಡ್ರಿ. ಅದಕ್ಕೆ ಇಷ್ಟು ದಿನ ಎಲ್ಲಾರ್ದು ಇದು ಹೆಂಗೆ ಡಿಫ್ರೆನ್ಸ್ ಬಂತು ಅಂತ. ಏನೋ ಡಿಫ್ರೆನ್ಸ್ ಆಗಿರ್ತೈತಿ. ಎಲ್ಲೋ ಏನೋ ಬಳಸ್ಕೊಂಡಿರ್ತೀವಿ. ಅದು ಒಂದು ಸ್ವಲ್ಪ ಲೆಕ್ಕ ಸಿಗೋಲ್ದು ಅಷ್ಟೇ. ಈಗೇನ ಸ್ಕೂಲ್ ಕಟ್ಟಕತ್ತಿರಲ್ಲ ಅದ್ರಾಗಿಂದ ಹೌದಿಲ್ಲ? ಹ್ಞೂ ರೀ. 2 ಲಕ್ಷ ರೂಪಾಯಿ ಒಂದು ಸ್ವಲ್ಪ ಯಾಕೋ ನನಗೆ ವೇರಿಯೇಷನ್ ಅನ್ಸಕತ್ತೈತಿ. ಓ ಆದ ಅದು ಇದನ್ನ ಕಡಿ ಅವು ಜಲ್ಲಿ ಕಡಿ ಮತ್ತು ಇದನ್ನ ತರಿಸಿದ್ ನಾನು. ಮತ್ತು ನಾನು ಇವಂಗೆ ಹೇಳಿದ್ನಲ್ಲ ಸಿರ್ಪತಿಗೆ, ನಿನ್ನ ಹತ್ರ ಹೇಳಿಲ್ಲನ ಅದು ರೊಕ್ಕ ಎಷ್ಟೆಷ್ಟು ಖರ್ಚಾಯ್ತು ಏನು ಎತ್ತ ಅಂತೇಳಿ ಬರ್ದೀನಿ. ಹೇಳಿ ನಾನು ಸಿರ್ಪತಿಗೆ. ಅಯ್ಯೋ ಭಾಳ ಬೇರಿಕಿದ್ರು ತೋರಿ ಮಾವ್ರಿ ನೀವು. ಈಗೆಲ್ಲ ಬಿಟ್ಟು ಎಲ್ಲ ಹೋಗೋದ್ರಂತ ನನ್ನ ಗಂಡನ ಮೇಲೆ ಬಂದ್ರೇನ? ಬೇಷದ್ರಿ ಬಿಡು. ನನಗೆ ಗೊತ್ತೈತ್ರಿ ನಮ್ಮ ಒಳಗೆ ತೆಗೆದು ತೋಡ್ತೀರಿ ನೀವು ಅಂತೇಳಿ. ನಮ್ಮ ಒಳಗೆ ಜಗಳ ಹಚ್ಚಿಡಕ್ಕೆ ನೋಡಕತ್ತೀರಿ ನೀವು. ಯಾಕ ಅವಾಗ ಬಂದು ಅಕ್ಕನ ಹತ್ರ ಹೇಳಬೇಕಿತ್ತು. ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ಆಯ್ತು. ಅಕ್ಕನ ಹತ್ರ ಹೇಳಬೇಕಿತ್ತು. ಹೋಲ್ ಬಿಡು. ಏನೋ ಒಂದು ನೆನಪು
ಯಾರು ಇರ್ತಾರ ಅದನ್ನ ದೊಡ್ಡ ಇಶ್ಯೂ ಮಾಡೋದನ. ಹೋಲ್ ಬಿಡು. ನೋಡು, ನಾನು ತಪ್ಪು ಮಾಡೀನಿ. ತಪ್ಪು ಮಾಡೋದವ್ರನ್ನ ಪದೇ ಪದೇ ಮಾಡ್ತಾರ ಅಂತೇಳಿ ಅವ್ರ ತಲೆಗೆ ಇರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ನೋಡು, ಬೇಕಂದ್ರೆ ಎಲ್ಲ ತೆಗೆದು ನೋಡು ಭಾರತಿ. ನಾನಂಕರು ಎಲ್ಲ ಕರೆಕ್ಟಾಗಿ ಬರೆದಿಟ್ಟಿನಿ. ತಿರುಪತಿ ಬಂದ್ರೆ ಕೇಳು, 1 ರೂಪಾಯಿ ಎಲ್ಲಿ ಹಿಂದೆ ಮುಂದೆ ಹೋಗಿಲ್ಲ, ಬೇಕಂದ್ರೆ ಕೇಳಿ ನೋಡು.